ಒಂಬತ್ತು ಗ್ರಾಮದ್ದು ಇದು ಆಷಾಢ ಶುಕ್ರವಾರದ 4 ವಾರನೇ ಭಕ್ತಾದಿಗಳು ಜಾಸ್ತಿ ಆಯ್ತಾರೆ. ಆಮೇಲೆ ಅನ್ನ ಬೆಳಿಗ್ಗೆಂತೂ ತಿಂಡಿ ಕೊಡ್ತೀವಿ. ಮತ್ತೆ ಭಕ್ತಾದಿಗಳು ದಿವಸ ಜಾಸ್ತಿ ಆಯ್ತಾರೆ ಹೊರತು ಕಮ್ಮಿ ಏನೂ ಇಲ್ಲ. ಇದಕ್ಕೆ ಒಮ್ಮೊಂದು ಏನಪ್ಪ ಅಂದರೆ ಯಾರೇ ಏನೇ ಮಾಡಿಕೊಟ್ರು ಅದಕ್ಕೆನ ಯಶಸ್ಸು ಮಾಡಿಕೊಡ್ತಾಳೆ ತೋಪಮ್ಮ. ಈಗ 4ನೇ ವಾರಕ್ಕೆ ಇನ್ನೂ ಅದ್ದೂರಿಯಾಗಿ ಹೂವಲಂಕಾರ ಮಾಡಿ ಎಲ್ಲ ಭಕ್ತಾದಿಗಳೇ, ನಾವು 9 ಗ್ರಾಮ ಬೇರೆ ಮಾಡೋಕ್ಕಿಲ್ಲ, ಭಕ್ತಾದಿಗಳೇ ಎಲ್ಲ ಮಾಡ್ತಾರೆ. ಅನ್ನದಾಸೋಹ ಎಲ್ಲ ಮಾಡ್ತಾರೆ. ಈಗ ಯಾರೇ ಏನೇ ಮಾಡ್ಕೊಂಡ್ರು ಅವ್ರಿಗೆ ಒಳ್ಳೇದು ಮಾಡಿದ್ದಾಳೆ ಇಲ್ಲಿವರೆಗೂ. ಈ ಮಕ್ಕಳಿದ್ದವ್ರಿಗೆ ಮಕ್ಕಳೂ ಕೊಟ್ಟಿದ್ದಾಳೆ ಮಾತೋಪಮ್ಮ. ಆಷಾಢ ಮಾಸದಲ್ಲಿ ಹೆಣ್ಣು ದೇವರುಗಳು ಏನಂತ ಹೇಳಿದ್ರೆ ತವ್ರ ಮನೆಗೆ ಬಂದಿರ್ತಾರೆ ಅನ್ನೋದೊಂದು ವಾಡಿಕೆ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಯಾವಾಗಲೂ ಹೆಣ್ಣು ದೇವರಿಗೆ ಆಷಾಢ ಮಾಸದಲ್ಲಿ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಕುಂಕುಮ ಇಟ್ಕೊಂಡು ಹೋಗ್ತಾರೆ. ನಮಗೆ ಅಲ್ಲಿ ಹೋಗೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ತೋಪಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ನಿಂಬೆಹಣ್ಣಿನ ದೀಪ ಹಚ್ಚಿ ಪೂಜೆ ಸಲ್ಲಿಸ್ತಾ ಇದ್ದೀವಿ. ಅವ್ರ ಶಕ್ತಿ ಎಲ್ಲ ಕಡೆ ಒಳ್ಳೆಯದಾಗಲಿ ಅನ್ನೋದು ನಮ್ಮ ವಾಡಿಕೆ. ಇಲ್ಲಿ ಏನಂತ ಹೇಳಿದರೆ ಆಷಾಢ ಶುಕ್ರವಾರ KR ನಗರ ತಾಲೂಕಿನಲ್ಲಿ ತೋಪಮ್ಮ ದೇವಸ್ಥಾನದಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರತಿ ಶುಕ್ರವಾರ ಪೂಜೆ ಸಲ್ಲಿಸ್ತಾರೆ, ವಿಶೇಷವಾಗಿ ಪೂಜೆ ಸಲ್ಲಿಸ್ತಾರೆ. ಆದ್ದರಿಂದ ಎಲ್ಲ ಹೆಣ್ಮಕ್ಳು ಬಂದು ತುಪ್ಪದ ದೀಪ ಹಚ್ಚಿ ತಮ್ಮ ಏನು ಕೋರಿಕೆ ಇದೆ ಅದನ್ನೆಲ್ಲ ಬೇಡ್ಕೊಂಡು ಆಶೀರ್ವಾದ ತಗೊತಾರೆ ತೋಪಮ್ಮ ದೇವಸ್ಥಾನ ತಾಯಿಯಿಂದ. ಏನಂತ ಹೇಳಿದ್ರೆ ಈಗಿನ ಕಾಲದ ಹೆಣ್ಮಕ್ಳು ಏನಾಗಿದ್ದಾರೆ, ಫಾರ್ವರ್ಡ್ ಆಗಿದ್ದಾರೆ. ಎಲ್ಲನೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಮೊಬೈಲಲ್ಲಿ ಫೋಟೋ ತೆಗೆದು ಅಪ್ಡೇಟ್ ಮಾಡಿ ಬೇರೆಯವ್ರು ನೋಡಿದ್ರೆ ಅದು ಶೋಕಿ ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಬಟ್ ಏನಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಇರಬೇಕು ಭಕ್ತಿ. ಯಾವಾಗಲೂ ದೇವ್ರ ಮೇಲೆ ಭಕ್ತಿ ಇಟ್ಕೊಂಡ್ರೆ ಅದು ಯಾವತ್ತೂ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ. ಈ ಫೋಟೋ ಶೋಕಿ ಎಲ್ಲ ಬಿಟ್ಟು ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಆಸೆ. ಹೆಣ್ಣು ದೇವರುಗಳಿಗೆ ಅದರಿಂದ ಈ ಟೈಮಲ್ಲಿ ಒಂದು ನಿಂಬೆಹಣ್ಣು ದೀಪ ಹಚ್ಚಿ ದೇವಿನ ಪ್ರಾರ್ಥಿಸ್ತಾರೆ, ಎಲ್ಲ ಕಷ್ಟಗಳನ್ನು ನೆರವೇರಿಸ್ತಾರೆ ಅನ್ನೋದು ಒಂದು ಇದು. ಈಗ ಹೊರನ ನೆರವೇರಿಸ್ತಾರೆ ಅನ್ನೋದು ಒಂದು ಇದು ನಮ್ಮ ಆಚರಣೆ.